ಯಾಕೆ ಏನಾಯ್ತು? ಯಾಕೆ ನಿಂಗೆ ಗೊತ್ತಿಲ್ಲ? ಅಮ್ಮಂದು ಕಾಲ್ ಬಂದಿರಲಿಲ್ಲ ಈಗ. ಮಾತಾಡು ಮಾಹಿತಿ ಎಷ್ಟಾದ್ರೂ ಅಮ್ಮ ಅಲ್ವಾ? ನಿಂಗೆ ಗೊತ್ತು ಅಮ್ಮ ಅಮ್ಮ ಗುಮ್ಮ ನಂಗೆ ಗೊತ್ತಾ ನಿಂಗೆ? ಏನೇ ಪಾಪ ಸುಮ್ಮನೆ ನೋಯಿಸ್ಬೇಡ ಅವರನ್ನು. ನನ್ನ ನೋಯಿಸಿದ್ರೆ ಯಾರಿಗೆ ಕಾಣಲ್ಲ, ಅವರ ನೋಯಿಸಿ ಮಾತ್ರ ಎಲ್ಲರಿಗೂ ಕಾಣಿಸುತ್ತಲ್ವಾ? ಹಾಗೇನು ಹೇಳಿಲ್ವೇ ಮಾರೈತಿ? ಹೌದೌದು ನಂಗೆ ಗೊತ್ತಾಗುತ್ತೆ ಅಲ್ಲ. ಹೌದು ನಿಂಗೆಲ್ಲ ಗೊತ್ತಾಗುತ್ತೆ. ಸರಿ ನೀನ್ ಕೂತ್ಕೊಂಡಿರೋ ಆ ಕಡೆ ಹೋಗಿ ಬರ್ತೇನೆ. ನೀನ್ ಯಾವ ಕಡೆ ಹೋಗ್ತಿದ್ಯಾ? ಅಯ್ಯೋ ಆಚೆ ಹೋಗಿ ಬರ್ತೇನೆ ಮಾರೈತಿ ಒಂದ್ಸಲ. ಯಾವ ಕಡೆ? ಟಾಯ್ಲೆಟ್ಗೆ ಮಾರೈತಿ. ನೀನ್ ಬರ್ತಿ ಒಟ್ಟಿಗೆ? ಛೇ ಬೇಡ ನೀವ್ ಹೋಗು. ಅದಕ್ಕೆ ಕರೆದಿದ್ದು ಮತ್ತೆಂತ ನಿಂದು? ಸರಿ ನೀವ್ ಹೋಗು. ಸರಿ ವಾರ್ಡನ್ ಕರೆದ್ರೆ ನೀವ್ ಹೋಗು. ನಾನು ಹೋಗಲ್ಲ ಕುಳ್ಳಿ ಹತ್ರ. ಏನೋ ಕುಳ್ಳಿಯ? ಸರಿ ದೊಂಟಿ ಹತ್ರ. ಇದೆಲ್ಲ ಅವ್ರು ಕೇಳಿಸ್ಕೋಬೇಕಾಗ ಗೊತ್ತಾಗುತ್ತೆ ನಿಂಗೆ. ಏನು ಶಾಪ್ ಆಗ್ತಿದ್ಯಾ? ಇಲ್ಲ. ನನ್ನ ಪರಿಸ್ಥಿತಿ ಯಾರಿಗೆ ಬೇಕು? ಕರೆಕ್ಟಾಗಿ ಅಮ್ಮಂತ ಮಾತಾಡೋಕ್ಕೂ ಮನ್ಸಿಲ್ಲ. ಆದ್ರೂ ಬೇಜಾರಾಗುತ್ತೆ ಅಮ್ಮನಿ ಮೋಸ ಮಾಡಿ ಬಂದೆ ಅಂತ. ಆದ್ರೆ ನೋವು ಯಾರಿಗೆ ಗೊತ್ತಾಗುತ್ತೆ? ಯಾರಿಗೆ ಗೊತ್ತಾಗಲ್ಲ. ಅಮ್ಮನ ಜೊತೆ ಮಾತಾಡಿದ್ರೆ ಅಮ್ಮನ ಜೊತೆ ಕೊಡ್ತಾಳೆ. ಇದೆಲ್ಲ ಏನಿದೆ ನಂಗೆ ಅರ್ಥ ಆಗ್ತಿಲ್ಲ. ಅಯ್ಯೋ ನನ್ನ ಪರಿಸ್ಥಿತಿ ಯಾರಿಗೆ ಬೇಡ? ಕಣ್ಣಲ್ಲಿ ನೀರು ಹೋಗಿ ಕಣ್ಣೇ ಹೋಗ್ತಂಟು. ತಲೆ ನೋವು ನಂಗೆ ಮಲಗಬೇಕು ಅಂತ ಅನ್ನಿಸ್ತಿದೆ. ನಿದ್ದೆ ಮಾಡ್ಲಾ ಅಥವಾ ಬೇಡ? ಇಲ್ಲೇ ಮಲಗ್ತೇನೆ ನಾನು. ಆಗ್ತಿಲ್ಲ. ಅಯ್ಯೋ ನಾನು ಮಲಗ್ತೇನೆ ಸ್ವಲ್ಪ. ಹಾಯ್, ಇವಳು ಯಾರಪ್ಪ? ನಾನು ಟೆನ್ಷನ್ ಹೋಗಿ ಬರ್ಬೇಕಾ? ಹಾಯ್, ನೀವೇನಾ ಕಾಂಚನ ಅಂದ್ರೆ? ಹೌದು. ಯಾಕೆ ಕಳ್ಸಿದ್ರಾ? ನನ್ನ ನೇಮ್ ನಿಮಗೆ ಗೊತ್ತು. ಅದು ಸೌಮ್ಯ ಹೇಳಿದ್ದು. ಹೌದು, ಅಲ್ಲೋದು ಯಾಕೆ? ಅದು ಅಮ್ಮಂದು ನೆನಪಾಯ್ತು ಅದಕ್ಕೆ. ಫಸ್ಟ್ ಟೈಮ್ ಟೀಚಿಯಾ? ಹೌದು. ಗೊತ್ತು ಬೇಡ. ಫಸ್ಟ್ ಟೈಮ್ ಆಗಿರುತ್ತೆ. ಆಗಿರ್ಲಿ. ನೀವ್ಯಾರು? ನಾನು ಸೌಮ್ಯದ ಕ್ಲೋಸ್ ಫ್ರೆಂಡ್. ಇವಳೆಲ್ಲ ಹೇಳ್ಬಿಟ್ಲೆ ಈಗ ಸೌಮ್ಯ. ಇಲ್ಲ ಹೇಳಿರ್ಲಿಕ್ಕಿಲ್ಲ. ಯಾಕೆ ಹೇಳಿರ್ಕಲ್ಲ ಸುಮ್ಮನೆ. ನಲ್ಲಿ ಹಂಗೇನು ಗೊತ್ತಿಲ್ಲ ಅನ್ಕೊಂಡವಳೆ. ಕಳ್ತಿರೋದು ಅಮ್ಮ ಬೈದು ಅದು ಎಂತ ಇವಳ ಅವಸ್ಥೆ. ಇವಳು ಮುಸ್ಲಿಂತ ಇವಳು. ಅಯ್ಯ ಅಳುತ್ತಾಳೆ ನೋಡು, ಅಳ್ತಾಳೆ. ಯಾರಿಗೇನು ಕಷ್ಟ ಬೇಡಪ್ಪ, ಎಲ್ಲ ಆಡ್ಕೊಂಡು ನಗಡೋರೇ ಇರೋದು. ಸೌಮ್ಯ ಹೇಳಿದ್ರೆ ಮಾತ್ರ ಅವಳ ಜೊತೆ ನಾನು ಮಾತಾಡಲ್ಲ. ಎಲ್ಲರೂ PG ಫಸ್ಟ್ ಚೇಂಜ್ ಮಾಡಬೇಕು, ಎಲ್ಲ ನನ್ನ ಮರ್ಯಾದೆ ಹೋಗುತ್ತೆ. ಏನೋ ಗುಣ ಅಂತ ಹೇಳ್ತಾ ಇದ್ದಾಳೆ. ಎಲ್ಲ ಗೊತ್ತು, ನೀನು ಅಕ್ಕ, ನೀನು ಅಬ್ಬರ. ನಿಂಗೆ ಹಾಗೆ ಆಗ್ಬೇಕು. ಏನೇನು ಈ ಬಂದಿದೆ ಇಲ್ಲಿ? ನಿನ್ನೇ ಹುಡ್ಕೊಂಡ್ ಬಂದೆ. ಹೌದಾ, ಏನು ವಿಷಯ? ಏನಿಲ್ಲ ಕಣೆ, ಏನು ರೂಮಿಗೆ ಹೊಸದು ಬಂದೆ, ನೋಡಕ್ ಬಂದೆ ಅಷ್ಟೇ. ಸುಮ್ಮನೆ ಅವಳಿದ್ರೆ ಏನು ಮಾತಾಡಬೇಡ. ಕಿರಿಕಿರಿ ಅವಳು. ಇನ್ನು PGನ ಬಿಟ್ಟು ಹೋದ್ರೆ ಸಾಕು. PGನ ಬಿಟ್ಟು ಹೋಗ್ಬೇಕಂದ್ರೆ ವಾರ್ಡನ್ ಜೊತೆ ಮೆಲ್ಲ ಹೊಟ್ಟೆ ಬಿಡು. ಹಾಗೆಲ್ಲ ಹೇಳಕ್ಕಾಗಲ್ಲ. ಮೆಲ್ಲ ಗೊತ್ತಾಗದೆ ಮಾಡಬೇಕು. 5,000 ಕೊಡ್ಲಿಲ್ವ ಅಡ್ವಾನ್ಸ್? ಅದಕ್ಕೆ ಹೇಳಿದೆ. ಆದರೆ ಏನುಂಟು ಸುಮ್ಮನೆ. ಏನು ನೀವಿಬ್ರು ಒಟ್ಟಿಗೆ ಏನೋ ಮಾತಾಡ್ತಿದ್ರಾ? ನನ್ನ ಬಗ್ಗೆ ಏನಾದ್ರು ಹೇಳ್ತಿದ್ರಾ ಹೇಗೆ? ಹೌದಪ್ಪ, ನನ್ ಮಾಡಕ್ ಬೇರೆ ಕೆಲಸ ಎಲ್ಲ ನಿನ್ ಬಗ್ಗೆ ಮಾತಾಡ್ಕೊಂಡೇ ಇರ್ತೇವೆ. ಯಾಕೋ ಹಂಗೆ ಅನ್ನಿಸ್ತು, ಕೇಳಿದೆ. ನೀನೊಬ್ಳು ಯಾವಾಗ ನೋಡಿ ನಿನ್ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ದಕ್ಕೆ ನಂಗೆ ನಿನ್ ಬೇರೆ ಕೆಲಸ ಇಲ್ವಾ? ನಂದೇ ನಂಗಾಗಿದೆ. ಸರಿ ಆಯ್ತು. ಅವಳಿಗೆ ಗೊತ್ತೇ ಆಗಿಲ್ಲ ಬಿಡು, ನಾವು ಮಾತಾಡಿದ್ದು. ಸಾಯಿ ನಮಗೆ ಯಾಕೆ ಅಲ್ವಾ? ಸುಮ್ಮನೆ ಸಾಯಿ ಅಂದ್ಕೊಂಡು ಕರ್ಕೊಂಡು ಹೋಟೆಲ್ಗೆ ಹೋಗಿದ್ಯಾ? ಏನ್ ಮಾಡುದು ಕರ್ಮ, ಅವಳು ದುಡ್ಡು ಕೊಡ್ತಾಳೆ ಅಂತ ಹೋದೆ. ಏನಾಯ್ತು? ಏನಿಲ್ಲ, ಹೊಟ್ಟೆ ಫುಲ್ ಊಟ ಮಾಡಿದ್ಯಲ್ಲ, ಅವಾಗ ಮಲಗು ಸುಮ್ಮನೆ. ಆಯ್ತು. ಯಾರು ಬರ್ಬೇಡಿ, ನಂಗೆ ಡಿಸ್ಟರ್ಬ್ ಮಾಡಬೇಡಿ. ಜೋರ್ ನಿದ್ದೆ ಆಗ್ತಾ ಉಂಟು ನಂಗೆ. ನಡಿ ಹೋಗೋಣ ಬಾ. ತುಂಬಾ ಮಾತಾಡಿದ್ದೆ, ಬಾ. ಸರಿ ಡೋರ್ ಹಾಕಿದ್ಯಲ್ವಾ? ಹಾಕ್ತೆ. ನನ್ನ ಫ್ರೆಂಡ್ ಇನ್ನೊಬ್ಳು ಬರ್ತಾಳಲ್ಲ, ಅವಳು ಬರ್ತಾಳೆ ನಿಲ್ಲು. ಹಾಯ್, ಆಯ್ತು ತಿಂಡಿ? ಅವಾಗ್ಲೇ ಆಯ್ತು ಮಾಡ್ತೀನಿ. ನೀನೇನೀಗ? ಇದೆ ಸುಮ್ಮನೆ. ಅವಳಿರ್ಲಿ, ನೀನ್ ಹೇಳು. ಕಾಮಿಡಿ ಹೇಳು. ಏನ್ ಕರ್ಮ ಕಾಮಿಡಿ? ಅದೇ ಅವಳ ಬಗ್ಗೆ ಹೇಳು. ಕಾನ್ಸರ್ ಬಗ್ಗೆ ಹೇಳು. ನಿಮಗೆ ಇನ್ನೊಬ್ರ ಬಗ್ಗೆ ಹೇಳ್ಕೊಂಡು ನಗಡೋದೇ ಆಯ್ತಾ ಅಂತಲ್ವಾ? ನೀನೊಂದು ಸುಮ್ಮನೆ ಇನ್ನೊಬ್ಳು ಗಾಂಧಿ ಬಜಾರ್ ಹೋಗತ್ತೆ ಸುಮ್ಮನೆ. ನಾನೇ ಹೋಗಂತೆ. ನಾವು 3 ಜನ ಬೆಸ್ಟ್ ಫ್ರೆಂಡ್ಸ್. ನಿಂಗೆ ಗೊತ್ತಿಲ್ವಾ? ಗೊತ್ತು, ಆದ್ರೆ ನಮ್ಮ ಮಾತಿಗೆ ನೀನು ತಾಳ ಹಾಕೋದಿಲ್ಲ. ಅದೇ ಬೇಜಾರು ನಂಗೆ ಅದೆಲ್ಲ ಇಷ್ಟ ಆಗೋದು. ನಿಂಗೆ ಗೊತ್ತಿಲ್ವಾ? ಅಯ್ಯೋ ಸಾಕ್, ನಿಲ್ಲಿಸ್ತೀರಾ? ಹೇಳು. ಅವಳು ಮನೆ ಬಿಟ್ಟು ಬಂದು ಸುಮಾರು ಇಚ್ಚಿದ್ದಾಳೆ. ಆಮೇಲೆ ಹುಡುಗಂಗೋಸ್ಕರ ಮನೆ ಬಿಟ್ಟು ಬಂದಿಲ್ಲ. ಈಗ ಮನೆಯವರೆಲ್ಲ ಆಳ್ತಿದ್ದಾರೆ. ಅವಸ್ಥೆ ಅವಳು. ಸುಮ್ಮನೆ ಅವಳಿಗೆ ಯಾರು ಸೆಟ್ ಆಗೋದಿಲ್ಲ. ಅವಳು ಒಟ್ರಾಸಿ. ಅವಳು ಎಂತದ ಹುಚ್ಚಿ ಥರ ಒಬ್ಬನ ಲವ್ ಮಾಡಿದ್ಲು ಪಾಪದನ್ನು. ಈಗ ಓಡಿ ಬಂದು ಅಷ್ಟೇ. ಯಪ್ಪ ಎಂತ ಧೈರ್ಯ ಅವಳು. ಅಷ್ಟು ಹುಚ್ಚಿದ್ದವಳು ಯಾಕೆ ಹಿಂಗೆ ಮಾಡಿದ್ಲು? ಅದೇ ಮತ್ತೆ ಏನಾಯ್ತು ಅವಳಿಗೆ? ಏನಾಗಲಿಲ್ಲ, ಸುಮ್ಮನೆ ಅಳ್ತಾ ಇದ್ದಾಳೆ. ಈಗ ಅಮ್ಮ ಕಾಲ್ ಮಾಡಿದ್ರು, ಅದಕ್ಕೆ ಅಳ್ತಾ ಇದ್ಲು. ಅದಕ್ಕೆ ತಮಾಷೆ ಮಾಡಿ ನಗೋಡುದಾ? ಹೋಗೆ ಸುಮ್ಮನೆ ಗಾಂಧಿ ಬಜಾರ್ ಹೋಗು. ನೋಡಿದ್ಯಾ? ಸುಮ್ಮನೆ ಏನೇನು ಮಾತಾಡಬೇಡ. ಕಾವ್ಯ ಹೋಗೆ. ಸಾಕು, ನಂದು ಹೆಸರು ಕರೆದು.
ಮತ್ತೆ ನೀನು ಹೆಸರು ಕರೀಲ್ವಾ? ನಾನು ನಿನ್ನ ಹೆಸರು ಕರೆದ್ರೆ ಹೆಸರು ಕರೀಬೇಕು ಅಂತ ನೀನು ಮತ್ತೆ ಕರೆದೆ ಅದಕ್ಕೆ ನಾನು ಕರೆದೆ. ನೀವು ಅದು ಊಟ ಮಾತಾಡ್ತೀರ ಅದಕ್ಕೆ ಕರೆದೆ. ಅಯ್ಯೋ ನಿಲ್ಲಿಸಿ ಸಾಕು. ಯಾವಾಗ ನೋಡಿದ್ರೆ ನಿಮ್ಗೆ ಜಗಳ ಬೇಕಿಲ್ಲ, ಸುಮ್ಮನೆ ಜಗಳ ಮಾಡ್ತೀರಲ್ಲ ಜಗಳ. ಸಾಕಪ್ಪ, ನೀನು ಇನ್ನೊಬ್ರು ನೋಡಿ ನಗಾಡೋದಲ್ಲ ಸರಿಯಾ? ಅದನ್ನ ಹೇಳಿ ನಿಮ್ಗೆ ಸಿಟ್ಟು ಬರುತ್ತೆ ಅಲ್ವಾ? ಅಯ್ಯೋ ಸಾಕಮ್ಮ ಸಾಕು, ನಂಗೆ ಕೇಳಿದ್ರೆ ಸಾಕಾಯ್ತು. ನೀನೊಬ್ಬ ನಮ್ಮ ಫ್ರೆಂಡಾ? ಯಾಕೆ ಗೊತ್ತಿಲ್ಲ ಫ್ರೆಂಡ್ ಅಂತ?